ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಮಿಳುನಾಡು ರಾಜಕಾರಣ ಅಂದರೆ ನಮ್ಮೆಲ್ಲರಿಗೂ ನೆನಪಿಗೆ ಬರೋದು ಒಂದು ಹೆಸರು, ಅದು ಕರುಣಾನಿಧಿ. ಹಾಗೂ ಮತ್ತೊಂದು ಹೆಸರು ಅಂದರೆ ಅದು ಜಯಲಲಿತಾರದ್ದು. ಇವರಿಬ್ಬರು ಎಷ್ಟು ರಾಜಕಾರಣ ಮಾಡಿದ್ರೋ ಅಷ್ಟೇ ದ್ವೇಷವನ್ನು ಮಾಡ್ತಾ ಬಂದರು. ಒಂದು ಹಂತದಲ್ಲಿ ಕರುಣಾನಿಧಿ ಅವರನ್ನ ಜಯಲಲಿತಾ ಮಧ್ಯರಾತ್ರಿಯಲ್ಲಿ ಅರೆಸ್ಟ್ ಮಾಡಿಸಿದ್ರು. ಹಾಗಿದ್ರೆ ಜಯಲಲಿತಾ ಇಂಥದ್ದೊಂದು ನಿರ್ಧಾರ ಮಾಡೋಕೆ ಕಾರಣವೇನು? ಇವರಿಬ್ಬರ ನಡುವೆ ಅಷ್ಟೊಂದು ದ್ವೇಷ ಬೆಳೆದಿದ್ದು ಯಾಕೆ? ಇವೆಲ್ಲವನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ತಮಿಳುನಾಡು ರಾಜಕಾರಣ ಅಂದರೆ ಅದು ಒಂದು ಸಮರ. ಅಲ್ಲಿ ನಡೆಯೋದು ಎರಡು ಪಕ್ಷಗಳ ನಡುವೆ ಘೋರ ಯುದ್ಧ. ಗೆದ್ದವರು ಸೋತವರ ಮೇಲೆ ದ್ವೇಷ ಸಾಧಿಸೋದು, ಹಾಗೆ ತೀರಿಸಿಕೊಳ್ಳೋದು, ಅವರನ್ನು ಕಟ್ಟಿ ಹಾಕೋದು ಮಾಮೂಲು. ಇಲ್ಲಿ ರಾಜ್ಯದ ಅಭಿವೃದ್ಧಿಗಿಂತಲೂ ಸ್ವಪ್ರತಿಷ್ಠೆಯೇ ಹೆಚ್ಚಾಗಿ ಸದ್ದು ಮಾಡುತ್ತೆ. ಇತ್ತೀಚಿನ ವರ್ಷದಲ್ಲಿ ಅದು ಕಡಿಮೆಯಾಗಿದೆ ಅಂತಾನೆ ಹೇಳಬಹುದಾದರೂ ಈ ಹಿಂದೆ ಇಬ್ಬರು ದಿಗ್ಗಜರು ಬದುಕಿದ್ದಾಗ ಅವರಿಬ್ಬರ ನಡುವಿನ ಸೇಡಿನ ಪಾಲಿಟಿಕ್ಸ್ ರೋಚಕವಾಗಿತ್ತು. ಅವರು ಮತ್ಯಾರೂ ಅಲ್ಲ, ಕರುಣಾನಿಧಿ ಹಾಗೂ ಜಯಲಲಿತಾ. ಇವರಿಬ್ಬರು ಮುಖ್ಯಮಂತ್ರಿಯಾಗಿದ್ದವರೇ, ಆದರೆ ಇವರು ಸಾಧಿಸಿಕೊಂಡು ಬಂದದ್ದು ಬರೀ ದ್ವೇಷ. ಹೇಳಬೇಕಂದ್ರೆ ಇಬ್ಬರದ್ದು ದ್ರಾವಿಡ ಪಕ್ಷಗಳೇ ಆದರೂ ಪರಸ್ಪರ ಕಂಡ್ರೆ ನಖಶಿಖಾಂತ ಕಿಡಿಕಾರ್ತಿದ್ರು. ಯಾರಾದರೂ ಅಧಿಕಾರಕ್ಕೆ ಬಂದರೆ ಮತ್ತೊಬ್ಬರಿಗೆ ಜೀವ ಭಯವೇ ಶುರುವಾಗ್ತಿತ್ತು. ಅಷ್ಟು ದ್ವೇಷ ಇವರಿಬ್ಬರಲ್ಲಿ ಹೊಗೆಯಾಡ್ತಿತ್ತು. ಇದಕ್ಕೆ ಕೇವಲ ತಮಿಳುನಾಡು ಮಾತ್ರವಲ್ಲ, ಇಡೀ ದೇಶವೇ ಸಾಕ್ಷಿ. ಅಷ್ಟಕ್ಕೂ ಇವರಿಬ್ಬರ ನಡುವೆ ಹೀಗ್ಯಾಕಾಯಿತು? ಇವರ ನಡುವೆ ಏನೆಲ್ಲ ನಡೀತು ಅನ್ನೋದನ್ನು ನೋಡಿದರೆ ಇಂತಹ ದ್ವೇಷದ ರಾಜಕಾರಣ ದೇಶದ ಯಾವುದೇ ರಾಜ್ಯದಲ್ಲೂ ನಡೆದಿಲ್ಲವೇನೋ ಅನ್ಸುತ್ತೆ. ಪರಸ್ಪರ ಬಂಧನ ಮಾಡಿಸೋದು, ಜೈಲಿಗೆ ಹಾಕಿಸೋದು ನಡೀತಾ ಬಂದವು. ತಮಿಳುನಾಡಿನಲ್ಲಿ ಪ್ರಾದೇಶಿಕ ಪಕ್ಷವಾಗಿ ದ್ರಾವಿಡ ಮುನ್ನೇತ್ರ ಕಳಗಂ ಸ್ಥಾಪಕ ಅಣ್ಣಾದೊರೈ ಅವರಿದ್ದ ಕಾಲದಲ್ಲಿ ಎಲ್ಲವೂ ಚೆನ್ನಾಗಿತ್ತು. ಆದರೆ ಅವರು ನಿಧನರಾಗಿದ್ದೇ ಎಲ್ಲವೂ ತಿರುಗು ಮರುಗು ಆಗೋಯಿತು. ಅಣ್ಣಾದೊರೈ ಅವರ ಸ್ಥಾನವನ್ನ ಕರುಣಾನಿಧಿ ತುಂಬಿದ್ರು. ಇಲ್ಲೇ ನೋಡಿ ಆಗಿದ್ದು, MGR ಆಗಷ್ಟೇ ತಾನೇ ಪಕ್ಷಕ್ಕೆ ಕಾಲಿಟ್ಟು ಬಂದಿದ್ರು. ಆದರೂ ಕರುಣಾನಿಧಿ ಪಕ್ಷದ ನೊಗ ಹೊತ್ತಿದ್ದು ಇವರಿಗೆ ಇಷ್ಟವಾಗಲಿಲ್ಲ. ಹಾಗಂತ ಏನು ಮಾಡೋ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಆದರೆ ಪಕ್ಷದೊಳಗೆ MGR ಮತ್ತು ಕರುಣಾನಿಧಿ ಮಧ್ಯೆ ಕಂದಕ ಹೆಚ್ಚಾಗುತ್ತಲೇ ಹೋಯಿತು. ಭಿನ್ನಾಭಿಪ್ರಾಯಗಳು ಅಧಿಕವಾಯಿತು. ಇದು ಒಂದು ಹಂತಕ್ಕೆ ಎಲ್ಲಿಗೆ ಬಂತಂದ್ರೆ, ಕರುಣಾನಿಧಿ MGR ಅವರನ್ನ ಪಕ್ಷದಿಂದ ಹೊರ ಹಾಕ್ಬಿಟ್ರು. ಹಾಗಂತ MGR ಸುಮ್ಮನೆ ಕೂರಲಿಲ್ಲ. ತಮ್ಮದೇ ಆದ ADMK ಪಕ್ಷವನ್ನು ಕಟ್ಟಿದ್ರು. ಪಕ್ಷ ಕಟ್ಟಿ 10 ವರ್ಷಗಳ ನಂತರ ಜಯಲಲಿತಾ ಪಕ್ಷಕ್ಕೆ ಎಂಟ್ರಿ ಕೊಟ್ರು. ಅಲ್ಲಿಂದ ತಮಿಳುನಾಡಿನ ರಾಜಕಾರಣ ಮತ್ತೊಂದು ಮಗ್ಗಲು ಬದಲಿಸಿಬಿಡ್ತು. ಇದು ಹೇಗಂದ್ರೆ, ಯಾವ ರೀತಿ MGR ಕರುಣಾನಿಧಿ ಅವರನ್ನ ದ್ವೇಷ ಮಾಡ್ತಿದ್ರೋ ಅದೇ ರೀತಿ ಜಯಲಲಿತಾ ಕೂಡ ಕರುಣಾನಿಧಿ ಅವರನ್ನ ದ್ವೇಷಿಸೋಕೆ ಶುರು ಮಾಡಿದ್ರು. ಕಷ್ಟದಲ್ಲಿದ್ದ ADMK ಬೆಳೆಯಲು ರಾಷ್ಟ್ರಮಟ್ಟದಲ್ಲಿ, ಅದರಲ್ಲಿಯೂ ಕಾಂಗ್ರೆಸ್ನ ಸಖ್ಯ ಗಳಿಸಿಕೊಳ್ಳಲು ಜಯಲಲಿತಾ ಸಹಾಯ ಮಾಡಿದ್ರು. ಇದು ಕರುಣಾನಿಧಿಯ ಸಿಟ್ಟು ಹೆಚ್ಚಾಗೋಕೆ ಕಾರಣವಾಯಿತು. ಇದು ಹೀಗೆ ಸಾಗ್ತಾ ಬಂತು. MGR ಮುಖ್ಯಮಂತ್ರಿಯಾದರು. ಇಷ್ಟು ದಿನ ಇಬ್ಬರ ನಡುವೆ ನಡೀತಿದ್ದ ಮುಸುಕಿನ ಗುದ್ದಾಟ ಇಲ್ಲಿಂದ ಆಚೆಗೆ ಬಹಿರಂಗವಾಗಿಯೇ ನಡೆಯೋಕೆ ಶುರುವಾಯಿತು. MGR ನಿಧನರಾದ ಮೇಲೆ ADMK ಪಕ್ಷ ಒಡೆದು 2 ಹೋಳಾಯಿತು. ಒಂದನ್ನ MGR ಪತ್ನಿ ಜಾನಕಿ ನಡೆಸಿದ್ರೆ ಮತ್ತೊಂದನ್ನ ಜಯಲಲಿತಾ ಮುನ್ನಡೆಸಿದ್ರು. ಜಾನಕಿ ಅವರಿಗೆ ಕರುಣಾನಿಧಿಯ ಬೆಂಬಲವಿತ್ತು. ಆದರೆ ಇಲ್ಲಿ ಜಯಲಲಿತಾ ಮತ್ತೊಂದು ಗಾಳವನ್ನ ಎಸೆದ್ರು. ತಮ್ಮ ಚತುರತೆಯಿಂದ 2 ಬಣವನ್ನ ಒಂದುಗೂಡಿಸಿಬಿಟ್ರು. ಕರುಣಾನಿಧಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕಿಯಾಗಿ ಆಯ್ಕೆಯಾದರು. ಇಲ್ಲಿಂದ ಕರುಣಾನಿಧಿ ಹಾಗೂ ಜಯಲಲಿತಾ ರಾಜಕೀಯದ ಆಟ ಮತ್ತೊಂದು ದಿಕ್ಕಿಗೆ ಕೊಂಡೊಯ್ತು. ಆಡಳಿತ ಪಕ್ಷದಲ್ಲಿದ್ದ ಕರುಣಾನಿಧಿ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿದ್ದ ಜಯಲಲಿತಾ ಇಬ್ಬರು ಒಂದು ದಿನವೂ ಸುಮ್ಮನೆ ಇದ್ದವರೇ ಅಲ್ಲ. ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡೋದು ಮಾಮೂಲಾಗಿ ಹೋಯಿತು. ಅಷ್ಟರಲ್ಲೇ ಜಯಲಲಿತಾ ಕರುಣಾನಿಧಿ ಅವರ ಮೇಲೆ ಗುರುತರ ಆರೋಪವೊಂದನ್ನು ಮಾಡಿದ್ರು. ಅದೇನೆಂದರೆ ಟೆಲಿಫೋನ್ ಕದ್ದಾಲಿಕೆ. ಆವತ್ತು ಸದನ ನಡೀತಿತ್ತು. ಇಂತಹ ಸಂದರ್ಭದಲ್ಲೇ ಕರುಣಾನಿಧಿ ತಮ್ಮ ಕರೆಗಳನ್ನು ಕದ್ದು ಕೇಳ್ತಿದ್ದಾರೆ ಅಂತ ಜಯಲಲಿತಾ ಆಪಾದಿಸಿದ್ರು. ಅವರು ಅಪರಾಧಿ ಅನ್ನೋ ಅರ್ಥದ ಶಬ್ದವೊಂದನ್ನು ಬಳಸಿದ್ರು. ಇದರಿಂದ ಕೆರಳಿದ ಕರುಣಾನಿಧಿ ಮೈಕನ್ನ ಕೈಯಿಂದ ಮುಚ್ಚಿಕೊಂಡು ಜಯಲಲಿತಾ ವಿರುದ್ಧ ಏಕವಚನದಲ್ಲಿ ನೀಚವಾಗಿ ಬೈದುಬಿಟ್ರು. ಇದು 2 ಪಕ್ಷಗಳ ಮಧ್ಯೆ ಜಗಳ ಹೆಚ್ಚಾಗಲು ಕಾರಣವಾಯಿತು. ಜಯಲಲಿತಾ ಕಡೆಗೆ ಬಜೆಟ್ ಪ್ರತಿಗಳನ್ನು ಎಸೆದ್ರು. ಹಲ್ಲೆ ಕೂಡ ಮಾಡಲಾಯಿತು. ಜಯಲಲಿತಾ ಸದನದಿಂದ ಹೊರಹೋಗುವ ಸಂದರ್ಭದಲ್ಲಿ DMKಯ ಮಂತ್ರಿ ದೊರೈ ಮುರುಗನ್ ಜಯಲಲಿತಾ ಸೀರೆಗೆ ಕೈ ಹಾಕಿ ಎಳೆದುಬಿಟ್ರು. ನಿಜಕ್ಕೂ ಇದು ಅತ್ಯಂತ ಹೀನವಾದ ಕೃತ್ಯವಾಯಿತು. ಜಯಲಲಿತಾ ತಲೆಗೆ ಪೆಟ್ಟಾಗಿ ಆಸ್ಪತ್ರೆಯನ್ನು ಸೇರಿದ್ರು. ಈ ವೇಳೆ ಒಂದು ಕಠಿಣವಾದ ಶಪಥವನ್ನು ಮಾಡಿದ್ರು. ಅದೇನೆಂದರೆ, ತಾವು ಇನ್ನು ಮುಂದೆ ಸದನಕ್ಕೆ ಬರಲ್ಲ, ಬರೋದಾದರೆ ಮುಖ್ಯಮಂತ್ರಿಯಾಗಿಯೇ ಅಂತ ಶಪಥವನ್ನು ಮಾಡಿದ್ರು.
ನಂತರ ಕರುಣಾನಿಧಿ ಸರ್ಕಾರವನ್ನ ಕೇಂದ್ರ ಸರ್ಕಾರ ವಜಾ ಮಾಡಿಬಿಡ್ತು. ಬಳಿಕ ನಡೆದ ಚುನಾವಣೆಯಲ್ಲಿ ಎಡಿಎಂಕೆ ಪಕ್ಷಕ್ಕೆ ಜಯಲಲಿತಾರೊಂದಿಗೆ ಡಿಎಂಕೆ ಪಕ್ಷ ನಡೆದುಕೊಂಡ ವಿಷಯವೇ ಚುನಾವಣಾ ವಿಷಯವಾಯಿತು. ರಾಜೀವ್ ಗಾಂಧಿ ಹತ್ಯೆ ಕೂಡ ಅದೇ ಸಮಯದಲ್ಲಿ ಆಗಿತ್ತು. ಇದೆಲ್ಲದರಿಂದ ಡಿಎಂಕೆ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಹಿನ್ನಡೆಯಾಯಿತು. ಕೇವಲ 2 ಸೀಟುಗಳನ್ನಷ್ಟೇ ಗೆಲ್ಲಲು ಸಖ್ಯವಾಯಿತು. ಅಲ್ಲಿಗೆ ಡಿಎಂಕೆಗೆ ವಿರೋಧ ಪಕ್ಷದ ಸ್ಥಾನವೂ ದಕ್ಕಲಿಲ್ಲ. ಮುಖ್ಯಮಂತ್ರಿಯಾಗಿ ಜಯಲಲಿತಾ ವಿರಾಜಮಾನರಾದರು. ಕಾಂಗ್ರೆಸ್ ಜೊತೆಗೂಡಿ ಸರ್ಕಾರ ರಚಿಸಿದ ಎಡಿಎಂಕೆ ಜಯಲಲಿತಾ ಮುಖ್ಯಮಂತ್ರಿಯಾದರು. 5 ವರ್ಷ ಪೂರ್ಣವಾಗಿ ಸರ್ಕಾರವನ್ನು ನಡೆಸಿದರು. ಬಳಿಕ ಅಧಿಕಾರಕ್ಕೆ ಬಂದದ್ದು ಕರುಣಾನಿಧಿ. ಇವರು ಅಧಿಕಾರವನ್ನು ಹಿಡಿದಿದ್ದೇ ಮತ್ತೊಂದು ಸುತ್ತಿನ ರಿವೆಂಜ್ ರಾಜಕಾರಣ ಶುರುವಾಯಿತು. ಮೊದಲೇ ಅಧಿಕಾರದಿಂದ 5 ವರ್ಷ ದೂರ ಉಳಿದು ಕಂಗೆಟ್ಟು ಹೋಗಿದ್ದ ಕರುಣಾನಿಧಿ ದ್ವೇಷದ ರಾಜಕಾರಣಕ್ಕೆ ಮುನ್ನುಡಿ ಬರೆದುಬಿಟ್ರು. ಜಯಲಲಿತಾ ಅವರ ಮೇಲೆ ಹಲವು ಭ್ರಷ್ಟಾಚಾರದ ಆರೋಪಗಳನ್ನು ಹೊರಿಸಿದರು. ಜಯಲಲಿತಾ ಅವರ ಬಂಧನಕ್ಕೆ ಆದೇಶವನ್ನು ಕೊಟ್ಟುಬಿಟ್ರು. 1996 ಡಿಸೆಂಬರ್ 17ರಂದು ಜಯಲಲಿತಾ ಜೈಲು ಸೇರ್ತಾರೆ. 21 ದಿನಗಳ ಕಾಲ ಜೈಲಿನಲ್ಲಿದ್ದ ಜಯಲಲಿತಾ ಬಳಿಕ ಜಾಮೀನು ಮೂಲಕ ಬಿಡುಗಡೆಯಾದರು. ಜಯಲಲಿತಾ ಜೈಲಿನಿಂದ ಬಿಡುಗಡೆಯಾದ್ರು ಅನ್ನೋದೇನೋ ಸರಿ, ಆದರೆ ಪೆಟ್ಟು ತಿಂದ ಹುಲಿ ಅಂತಾಗಿದ್ದು ಮಾತ್ರ ಸತ್ಯ. ಜೈಲಿನಿಂದ ಹೊರಗೆ ಬಂದ ಅವರು ಇದಕ್ಕೆ ತಕ್ಕ ಶಾಸ್ತಿ ಮಾಡಲೇಬೇಕು ಅಂತ ಯೋಚನೆ ಮಾಡ್ತಿದ್ರು. ಯಾವ ರೀತಿ ತನ್ನನ್ನ ಜೈಲಿಗೆ ಕಳಿಸಿದ್ರೋ ಅದೇ ರೀತಿ ಕರುಣಾನಿಧಿ ಅವರನ್ನು ಜೈಲಿಗೆ ಕಳಿಸಲೇಬೇಕು ಅಂತ ಹವಣಿಸ್ತಿದ್ರು. ಕೊನೆಗೊಂದು ದಿನ ಆ ಟೈಮ್ ಬಂದೇ ಬಿಡ್ತು. ಅದೇನಾಯ್ತು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಕರುಣಾನಿಧಿ ಅಧಿಕಾರದಿಂದ ಕೆಳಗಿಳಿದಿದ್ರು. ಜಯಲಲಿತಾ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿದ್ರು. ಜೊತೆಗೆ ಕರುಣಾನಿಧಿ ಹೋಗೋ ಕಾಲವೂ ಬಂದುಬಿಡ್ತು. ಅಂಥದ್ದೊಂದು ದ್ವೇಷದ ರಾಜಕಾರಣಕ್ಕೆ ಜಯಲಲಿತಾ ಕೈ ಹಾಕಿದರು. ಅದು 2001 ಜೂನ್ 30. ಕರುಣಾನಿಧಿ ಅವರು ಚೆನ್ನೈನ ತಮ್ಮ ನಿವಾಸದಲ್ಲಿ ಮಲಗಿದ್ರು. ಮಧ್ಯರಾತ್ರಿ ಕಳೆದಿತ್ತಷ್ಟೇ. ಈ ವೇಳೆ ಹೇಳದೆ ಕೇಳದೆ ಪೊಲೀಸರು ನೇರವಾಗಿ ಅವರ ಮನೆಗೆ ನುಗ್ಗಿದ್ರು. ಸೀದಾ ಬಂದವರೇ ಒಬ್ಬರು ಮಾಜಿ ಮುಖ್ಯಮಂತ್ರಿ ಜೊತೆಗೆ ವಯಸ್ಸಾದವರು ಅನ್ನೋದನ್ನು ನೋಡದೆ ಎತ್ತಾಕೊಂಡೋದ್ರು. ಈ ವೇಳೆ ಕರುಣಾನಿಧಿ ಕೊಲೆ ಮಾಡ್ತಾರೆ ಅಂತ ಕೂಗಿಕೊಳ್ತಿದ್ರು. ಆದರೂ ಅವರನ್ನ ಬಿಡದೆ ಬಟ್ಟೆ ಬದಲಿಸಲು ಅವಕಾಶವನ್ನು ಮಾಡಿಕೊಡದೆ ಮನೆಯಿಂದ ಹೊತ್ಕೊಂಡು ಬಂದರು. ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ಅಂದಿನ ಕೇಂದ್ರ ಸಚಿವರಾದ ಮುರಸೋಳಿ ಮಾರನ್ ಮತ್ತು ಟಿ.ಆರ್. ಬಾಲು ಅವರನ್ನ ಬಂಧಿಸಲಾಗಿತ್ತು. ಈ ಘಟನೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಐತಿಹಾಸಿಕ ಅನಿಸಿಕೊಳ್ತು. ಅವತ್ತು ಜಯಲಲಿತಾ ಹೊತ್ತಲದ ಹೊತ್ತಲ್ಲಿ ಪೊಲೀಸರನ್ನ ಕಳಿಸಿ ಕರುಣಾನಿಧಿ ಅವರನ್ನ ಅರೆಸ್ಟ್ ಮಾಡಿಸಿದರು. ಕರುಣಾನಿಧಿ ಸಿಎಂ ಆಗಿದ್ದಾಗ ಯಾವ ಪೊಲೀಸರು ಅವರ ಮುಂದೆ ಕೈಕಟ್ಟಿ ನಿಲ್ತಿದ್ರೋ ಅದೇ ಪೊಲೀಸರು ಆವತ್ತು ಕರುಣಾನಿಧಿಯನ್ನ ಅರೆಸ್ಟ್ ಮಾಡಿದ್ರು. ಪೊಲೀಸರು ಕರುಣಾನಿಧಿ ಅವರನ್ನ ಬಂಧಿಸಲು ಬಂದಾಗ ಕೇಂದ್ರ ಸಚಿವರಾಗಿದ್ದಂತಹ ಮುರಸೋಳಿ ಮಾರನ್ ಚೆನ್ನೈನಲ್ಲೇ ಇದ್ರು. ಪೊಲೀಸರು ಕರುಣಾನಿಧಿ ಅವರನ್ನ ಬಂಧಿಸಲು ಬಂದಿದ್ದಾರೆ ಅನ್ನೋ ವಿಷಯ ತಿಳಿತಿದ್ದಂತೆ ಮನೆಗೆ ಬರ್ತಾರೆ. ಈ ವೇಳೆ ಮುರಸೋಳಿ ಮಾರನ್ ಬಂಧನದ ವಾರೆಂಟ್ ತೋರಿಸುವಂತೆ ಕೇಳ್ತಾರೆ. ಆದರೆ ಪೊಲೀಸರು ಅವರನ್ನು ನಿಂದಿಸೋಕೆ ಶುರು ಮಾಡ್ತಾರೆ. ಇವರೊಬ್ಬ ಹಾರ್ಟ್ ಪೇಷಂಟ್ ಅನ್ನೋದನ್ನು ನೋಡದೆ ಇವರನ್ನು ಎಳೆದಾಡಿದ್ರು. ಅಷ್ಟೇ ಅಲ್ಲದೆ ಸ್ಥಳಕ್ಕೆ ಬಂದ ಪಕ್ಷದ ಮತ್ತೊಬ್ಬ ನಾಯಕ ಟಿ.ಆರ್. ಬಾಲು ಅವರ ಜೊತೆಯಲ್ಲೂ ಪೊಲೀಸರು ಇದೇ ರೀತಿ ನಡೆದುಕೊಂಡ್ರು. ಕರುಣಾನಿಧಿ ಬಂಧನದ ನಂತರ ಮಾಜಿ ಪೌರಾಡಳಿತ ಸಚಿವ ಕೋಸಿ ಮಣಿ ಮತ್ತು ಮಾಜಿ ಮುಖ್ಯ ಕಾರ್ಯದರ್ಶಿ ಕೆ.ಎ. ನಂಬಿಯಾರ್ ಸೇರಿದಂತೆ ಇನ್ನೂ ಅನೇಕರ ಬಂಧನವಾಯಿತು. ಪೊಲೀಸರು ದೈಹಿಕ ಹಲ್ಲೆ ನಡೆಸಿದ್ದರಿಂದ ಮಾರನ್ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಈ ಘಟನೆ ತಮಿಳುನಾಡಿನಲ್ಲಿ ಮಾತ್ರವಲ್ಲ, ರಾಷ್ಟ್ರ ರಾಜಧಾನಿಯಲ್ಲೂ ಸದ್ದು ಮಾಡಿತು. ಆವತ್ತಿನ ರಕ್ಷಣಾ ಸಚಿವ ಜಾರ್ಜ್ ಫೆರ್ನಾಂಡಿಸ್ ನೇತೃತ್ವದ ಆಡಳಿತಾರೂಢ ಎನ್ಡಿಎಯ ತಂಡ ದೆಹಲಿಯಿಂದ ಬಂದು ಚೆನ್ನೈನ ಕೇಂದ್ರ ಕಾರಾಗೃಹದಲ್ಲಿ ಕರುಣಾನಿಧಿ ಅವರನ್ನ ಭೇಟಿ ಮಾಡಿ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಿತು. ಆದರೆ ಪ್ರಧಾನಿಯಾಗಿದ್ದಂತಹ ವಾಜಪೇಯಿ ಜನಾದೇಶ ಗಳಿಸಿದ ಆಡಳಿತ ಪಕ್ಷದ ವಿರುದ್ಧ ಆತುರದ ಹೆಜ್ಜೆ ಇಡಲು ಇಷ್ಟಪಡಲಿಲ್ಲ. ಆದರೆ ಕರುಣಾನಿಧಿ ಅವರನ್ನ ಬಿಡುಗಡೆಗೊಳಿಸುವಂತೆ ಒತ್ತಡ ಹಾಕಿತು. ಇದನ್ನು ಒಪ್ಪಿಕೊಂಡ ಜಯಲಲಿತಾ ಕರುಣಾನಿಧಿ ಅವರನ್ನ ರಿಲೀಸ್ ಮಾಡೋ ಆದೇಶವನ್ನು ಹೊರಡಿಸಿದರು. ಈ ಆದೇಶವನ್ನ ದೂರವಾಣಿ ಮುಖಾಂತರ ತಿಳಿಸಲಾಯಿತು. ಕರುಣಾನಿಧಿ ಅವರ ವಯಸ್ಸನ್ನು ಪರಿಗಣಿಸಿ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಮಾನವೀಯ ಆಧಾರದ ಮೇಲೆ ಅವರನ್ನ ಬಿಡುಗಡೆ ಮಾಡಲು ಆದೇಶಿಸಿದ್ದಾರೆ. ಹಾಗಿದ್ರೂ ಅವರ ವಿರುದ್ಧದ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ಮುಂದುವರಿಯುತ್ತವೆ ಅಂತ ಆ ಆದೇಶದಲ್ಲಿ ತಿಳಿಸಲಾಗಿತ್ತು. ಇದಾದ ಮೇಲೆ ಕರುಣಾನಿಧಿ ಬಿಡುಗಡೆಯಾಗ್ತಾರೆ. ಬಳಿಕ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀತಾರೆ. ಈ ವೇಳೆ ಹಲವು ಪತ್ರಕರ್ತರು ತಮಗಾದ ನೋವನ್ನು ಹಂಚಿಕೊಂಡ್ರು. ನಿಮ್ಮ ಬಂಧನದ ಸುದ್ದಿ ಮಾಡಲು ಬಂದಿದ್ದಾಗ ತಮ್ಮನ್ನ ತುಂಬಾ ಕೆಟ್ಟದಾಗಿ ನಡೆಸ್ಕೊಂಡ್ರು ಅಂತ ಹೇಳಿದ್ರು. ಡಿಐಜಿ ನನ್ನ ಬಲಗೈಯನ್ನ ಹಿಡಿದು ಕೆಳಗೆ ಎಳೆದ್ರು, ಹಲ್ಲೆ ನಡೆಸಿದ್ರು ಅಂತ ವಿಷಾದ ವ್ಯಕ್ತಪಡಿಸಿದ್ರು.
ಇಲ್ಲಿ ಏನಾಗಿತ್ತು ಅಂದ್ರೆ, ಈ ಮೊದಲು ಜಯಲಲಿತಾ ಜೈಲಿಗೆ ಹೋದಾಗ ಜಯಲಲಿತಾ ಕರುಣಾನಿಧಿ ಅವರನ್ನ ಹೀಗೆ ಜೈಲಿಗೆ ಹಾಕಿಸುವುದಾಗಿ ಪಣ ತೊಟ್ಟಿದ್ರಂತೆ. ಇನ್ನೂ ಒಬ್ಬರು ಮಹಿಳಾ ನಾಯಕಿಯೊಬ್ಬರು ಚುನಾವಣಾ ಪ್ರಚಾರದಲ್ಲಿ, ನಾವು ಕರುಣಾನಿಧಿ ಒಂದು ದಿನವಾದರೂ ಜೈಲಿಗೆ ಹೋಗೋದನ್ನ ನೋಡಬೇಕು, ನೋಡ್ತಾ ಇರಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕರುಣಾನಿಧಿ ಅವರ ಸೊಂಟ ಮುರಿತೀವಿ ಅಂತ ಹೇಳಿಕೆ ಕೊಟ್ಟಿದ್ರು. ಅದರಂತೆಯೇ ಆಗೋಯ್ತು. ಇಲ್ಲಿ ಒಂದು ವಿಚಾರವನ್ನ ಗಮನಿಸಲೇಬೇಕು. ಅದೇನಂದ್ರೆ, ಜಯಲಲಿತಾ ಕರುಣಾನಿಧಿ ಅವರನ್ನ ಮಧ್ಯರಾತ್ರಿ ಬಂಧಿಸೋಕೆ ಆದೇಶವನ್ನ ಕೊಟ್ಟಿದ್ರು. ಯಾವುದಕ್ಕೂ ಅವಕಾಶವನ್ನ ಕೊಡದೆ ಪೊಲೀಸರು ಕರುಣಾನಿಧಿ ಅವರನ್ನ ಅರೆಸ್ಟ್ ಮಾಡಿದ್ರು. ಆದರೆ ಜಯಲಲಿತಾ ಅವರನ್ನ ಇಷ್ಟೊಂದು ಕ್ರೂರವಾಗಿ ಬಂಧಿಸಿರಲಿಲ್ಲ. ಹೇಳಬೇಕಂದ್ರೆ ಹೈಕೋರ್ಟ್ ಅವರ ಎಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿಗಳನ್ನ ತಿರಸ್ಕರಿಸಿದ ನಂತರವೇ ಅವರ ಬಂಧನಕ್ಕೆ ಆದೇಶ ಕೊಡಲಾಗಿತ್ತು ಮತ್ತು ಅವರ ಬಂಧನದ ವಿಚಾರವನ್ನ ಅವರಿಗೆ ಮೊದಲೇ ತಿಳಿಸಲಾಗಿತ್ತು. ಅವರಿಗೆ ನಿತ್ಯ ಕರ್ಮಗಳನ್ನು ಮುಗಿಸಲು ಪೂಜೆ ಮಾಡಲು ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಅಲ್ಲದೆ ತಿಂಡಿ ತಿನ್ನೋಕು ಅವಕಾಶವನ್ನ ಮಾಡಿಕೊಡಲಾಯಿತು. ಬಟ್ಟೆ ಪ್ಯಾಕ್ ಮಾಡಿಕೊಳ್ಳೋಕೆ ಹಾಗೂ ತಮ್ಮ ಪಕ್ಷದ ಸದಸ್ಯರಿಗೆ ವಿಷಯವನ್ನ ತಿಳಿಸಲು ಸಮಯ ನೀಡಲಾಗಿತ್ತು. ಆದರೆ ಕರುಣಾನಿಧಿ ಅವರಿಗೆ ಇದರಲ್ಲಿ ಒಂದೇ ಒಂದು ಅವಕಾಶವನ್ನು ಕೊಡದೆ ತೀವ್ರ ನಿಕೃಷ್ಟವಾಗಿ ನಡೆದುಕೊಳ್ಳಲಾಗಿತ್ತು. ಆವತ್ತಿನ ದಿನದಲ್ಲಿ ಇದು ಕರುಣಾನಿಧಿ ಅವರಿಗೆ ಅಪಮಾನವಾದರೂ ಮುಂದಿನ ಚುನಾವಣೆಯಲ್ಲಿ ಮತ್ತೆ ಇದೇ ಕರುಣಾನಿಧಿ ಚುನಾವಣೆಯಲ್ಲಿ ಗೆದ್ದು ಬಂದರು, ಮುಖ್ಯಮಂತ್ರಿಯೂ ಆದರು. ತಾವು ಅಧಿಕಾರಕ್ಕೆ ಬಂದಾಗ ತಮ್ಮ ಪವರನ್ನು ಬಳಸಿಕೊಂಡು ಒಬ್ಬರನ್ನೊಬ್ಬರು ಅರೆಸ್ಟ್ ಮಾಡಿಸಿದರು. ಅಲ್ಲಿಗೆ ಇಬ್ಬರ ಹಠವೂ ಮುಗೀತು. ಇನ್ನಾದರೂ ಸುಮ್ಮನಾಗ್ತಾರೆ ಅಂದರೆ ಅದು ಹಾಗಾಗಲಿಲ್ಲ. ಇವರಿಬ್ಬರ ನಡುವೆ ಮುಸುಕಿನ ಗುದ್ದಾಟ ಮುಂದುವರೆದಿತ್ತು. ಆರೋಪ ಪ್ರತ್ಯಾರೋಪಗಳು ನಡೀತಾನೆ ಇದ್ವು. ಇದು ಹೀಗೆ ನಡೀತಾ ಬಂದು ಜಯಲಲಿತಾರ ಮೇಲಿನ ಆರೋಪಗಳು ಸಾಬೀತಾಗಿ ಜೈಲು ಶಿಕ್ಷೆಯೂ ಅನುಭವಿಸಿದರು. ಅನಾರೋಗ್ಯಕ್ಕೆ ತುತ್ತಾಗಿ ನಿಧನರಾದರು. ಮುಂದೊಂದು ದಿನ ಕರುಣಾನಿಧಿ ಅವರು ಕಾಲನ ಕರೆಗೆ ಹೋಗೊಟ್ರು. ಎಂಜಿಆರ್ ಅವರ ಮರಣಾನಂತರ ತಮಿಳುನಾಡಿನ ರಾಜಕೀಯದ ಇಬ್ಬರು ದಿಗ್ಗಜರೆಂದರೆ ಅದು ಕರುಣಾನಿಧಿ ಮತ್ತು ಜಯಲಲಿತಾ. ಡಿಎಂಕೆ, ಎಐಡಿಎಂಕೆ ಎರಡೂ ವೈರಿ ಪಕ್ಷಗಳಾಗಿ ಅಂದಿನಿಂದಲೂ ಅಸ್ತಿತ್ವದಲ್ಲಿವೆ. ಕರುಣಾನಿಧಿ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾದಾಗ ವಿರೋಧ ಪಕ್ಷದ ನಾಯಕಿಯಾಗಿದ್ದ ಜಯಲಲಿತಾ ಸಾಕಷ್ಟು ಬಾರಿ ಕರುಣಾನಿಧಿ ಅವರ ಕಾಲೆಳೆದಿದ್ದಾರೆ. ಜಯಲಲಿತಾ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಕರುಣಾನಿಧಿ ಅವರು ಕೂಡ ಅದೇ ಕೆಲಸವನ್ನ ಮಾಡಿದ್ದಾರೆ. ಆದರೆ ಈಗ ಇಬ್ಬರೂ ಇಲ್ಲ. ಎಲ್ಲ ವೈಮನಸ್ಸು ಮರೆತು ಮರೀನಾ ಬೀಚ್ನ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ. ಅಂತೂ ದ್ವೇಷ ರಾಜಕಾರಣ ಮಾಡೋರ ಪಾಡು ಹೀಗೆ ಆಗತ್ತೆ ಅನ್ನೋದು ಇವರಿಬ್ಬರಿಂದ ಸ್ಪಷ್ಟವಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.